ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಅಮ್ಮನ ಮನೆ, ಅತ್ತೆ ಮನೆ ಎರಡೂ ಶಿವಮೊಗ್ಗದಲ್ಲೇ ಇರೋದು. ಒಂದಿನ ರಜೆ ಸಿಕ್ಕಿದ್ರೂ ಬಿಡಲ್ಲ, ಇಲ್ಲಿ ಗೋಡ್ ಬಂದ್ಬಿಡ್ತೀವಿ ನಾವು. ಇದು ನಮ್ಮ ಅತ್ತೆ ಗಾರ್ಡನ್, ಆರವ್ದು ಫೇವ್ರೆಟ್ ಜಾಗ. ಬೆಳಿಗ್ಗೆ ಎದ್ದಾಗ ಅಟ್ಲೀಸ್ಟ್ ಒಂದು 3-4 ಗಂಟೆ ಇಲ್ಲಿ ಆಟ ಆಡಿಲ್ಲ ಅಂದರೆ ಅವನಿಗೆ ಸಮಾಧಾನ ಇರಲ್ಲ. ಇಲ್ಲಿಂದ ನಾವು ಹೋಗ್ತಿರೋದು ಆಗುಂಬೆಗೆ, ನನ್ನ ಅಜ್ಜಿ ಮನೆ. ಆಗುಂಬೆ ಹ್ಯಾಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಸಣ್ಣವರಿದ್ದಾಗ ನಾವು ರಜದಲ್ಲೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಸೊ ಈಗಲೂ ನನ್ನ ಮಗನ ಕರ್ಕೊಂಡೋಗೋ ಚಾನ್ಸ್ನ ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ. ಆಗುಂಬೆಗಿಂತ ಮುಂಚೆ ಸಿಗೋದು ತೀರ್ಥಹಳ್ಳಿ. ಇದು ನನ್ನ ಇನ್ನೊಂದು ಅಜ್ಜಿ ಮನೆ. ನಾನು ತೀರ್ಥಹಳ್ಳಿ ಮುಂದೆ ಪಾಸ್ ಆಗಬೇಕಾದ್ರೆ ಮಿಸ್ಸೇ ಮಾಡದೆ ಸ್ಟಾಪ್ ಮಾಡೋಂಥ ಒಂದು ಜಾಗ ಅಂದರೆ ಅದು ಈ ಪಾನಿಪುರಿ ಅಂಗಡಿ. ನೀವೇನಾದ್ರು ತೀರ್ಥಹಳ್ಳಿಯವರಾಗಿದ್ದರೆ ನಿಮಗೆ ಖಂಡಿತ ಗೊತ್ತಿರುತ್ತೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ತೀರ್ಥಹಳ್ಳಿ ಮುಂದೆ ಪಾಸ್ ಆದರೆ ಇಲ್ಲೊಂದು ಸ್ಟಾಪ್ ಕೊಟ್ಟು ಈ ಪಾನಿಪುರಿನ ಖಂಡಿತ ಟ್ರೈ ಮಾಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆಗೂ ಮನಸ್ಸಿಗೂ ಎರಡಕ್ಕೂ ಖುಷಿ ಸಿಕ್ತು. ಈಗ ನೆಕ್ಸ್ಟ್ ಜರ್ನಿ. ಆಗುಂಬೆ ಜರ್ನಿನೇ ಒಂದು ಥೆರಪಿ ಇದ್ದಂಗೆ. ಎಷ್ಟೇ ಬೇಜಾರಾಗಿರಲಿ, ಒಂದು ಸತಿ ಈ ರೋಡಲ್ಲಿ ಹೋಗಬೇಕಾದ್ರೆ ಗ್ಲಾಸ್ ಇಳಿಸ್ಕೊಂಡು ತಲೆ ಆಚೆ ಹಾಕಿ ಆ ತಣ್ಣನೆ ಗಾಳಿ ತಕ್ಕೋತಾ ಸಣ್ಣ ಸಣ್ಣ ದನಗಳು ನೋಡಿಕೊಂಡು ಆ ಮರ ಗಿಡಗಳನ್ನೆಲ್ಲ ನೋಡಿಕೊಂಡು ಹೋಗೋದೇ ಒಂದು ಖುಷಿ. ಆಗುಂಬೆ ಜಾತ್ರೆ ಹೇಳಬೇಕಾದ್ರೆ ಒಂದು ಸಂಭ್ರಮ. ಇಡೀ ವರ್ಷ ಎಲ್ಲ ಇದೊಂದು ದಿನಕ್ಕೋಸ್ಕರ ಕಾಯ್ಕೊಂಡಿರ್ತೀವಿ. ಈ ಸಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನಮ್ಮೂರ ಹಬ್ಬ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಇದು ನಮ್ಮ ದೊಡ್ಡಪ್ಪನ ಮನೆ. ಇವ್ರದ್ದೇ ಹೋಮ್ ಸ್ಟೇ ಕೂಡ ಇದೆ. ಆಗುಂಬೆ ಸೈಡ್ ಏನಾದರೂ ನೀವು ಸ್ಟೇಗೆ ಹುಡುಕ್ತಾ ಇದ್ದರೆ ಆನ್ಲೈನಲ್ಲಿ ನಿಸರ್ಗ ಹೋಮ್ ಸ್ಟೇ ಅಂತ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಜಾತ್ರೆಗೆ ಮುಂಚೆ ಒಂದು 4-5 ದಿನ ಪಲ್ಲಕ್ಕಿಲಿ ದೇವ್ರನ್ನ ಕೂರಿಸ್ಕೊಂಡು ಹೀಗೆ ಪ್ರತಿಯೊಬ್ಬರು ಮನೆ ಮುಂದೆನೂ ಬರ್ತಾರೆ. ಎಲ್ಲರೂ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ದೇವ್ರದ್ದು ಹಣ್ಕಾಯಿ ಮಾಡ್ಸೋಕ್ಕೆ ಕಾಯ್ತಾ ಇರ್ತಾರೆ. ಊರ ಹಬ್ಬ ಅಂದರೆ ಮನೆ ತುಂಬ ಜನ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿ ಒಟ್ಟಿಗೆ ಇರೋದೇ ಒಂದು ಖುಷಿ. ಚಿನ್ನ ನೀನೇ ಹಾಕಿರೋದ ಇದ್ರ ರಂಗೋಲಿ? ಇಲ್ಲಿ ಇವ್ರ ಆಟ ನೋಡ್ಕೊಂಡು ಕೂತಿದ್ವಿ. ಕಿಚನಿಂದ ಏನೋ ಸೀದೋಗಿದ್ ಸ್ಮೆಲ್ ಬರ್ತಾ ಇತ್ತು. ಸೀದ್ಸಿರೋದನ್ನ ತೋರ್ಸೋಣ. ಇಡ್ಲಿ ಇಟ್ಟು ರುಬ್ಬಿ ಒಲೆ ಮೇಲೆ ಇಟ್ಟು ಸೀದ್ಸಿದ್ದಾರೆ ಇವರೇ. ಸೊ ಅಲ್ಲಿಗೆ ಇಡ್ಲಿ ಕತೆ ಖತಮ್. ಟಾಟಾ ಬಾಯ್ ಬಾಯ್ ಹೇಳಿ ಊಟ ಮಾಡಕ್ ಹೋದ್ವಿ. ಇದು ಸಣ್ಣ ರಥ. ಜಾತ್ರೆ ದಿನ ದೊಡ್ಡ ರಥ ಎಳಿತಾರೆ, ತುಂಬ ಜನ ಸೇರಿರ್ತಾರೆ. ಜಾತ್ರೆಗಿಂತ ಮುಂಚೆ ಪಲ್ಲಕ್ಕಿ ಥರನೇ ಸಣ್ಣ ರಥನೂ ಒಂದು 4-5 ದಿನ ಎಳಿತಾರೆ. ನಂಗೆ ದೊಡ್ಡ ರಥ ಎಳೆಯೋದಕ್ಕಿಂತ ಸಣ್ಣ ರಥ ಎಳೆಯೋದಂದರೆ ತುಂಬ ಇಷ್ಟ. ದೊಡ್ಡ ರಥಕ್ಕೆ ತುಂಬ ಜನ ಸೇರಿರ್ತಾರಲ್ಲ, ಸೊ ಎಳಿಬೇಕಾದ್ರೆ ಎಲ್ಲರೂ ಕಾಲಿಗೆ ಸಿಕ್ಕಂಗೆ. ಬಟ್ ಸಣ್ಣ ರಥ ಹಂಗಲ್ಲ, ನಾವೇ ಖುದ್ದಾಗಿ ದೇವ್ರನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಟಂಗೆ. ಅದೊಂಥರ ಹ್ಯಾಪಿನೆಸ್. ನಂಗೆ ಮಾತ್ರ ಅಲ್ಲ, ಮಕ್ಳಿಗೂ ಇದೇ ತುಂಬ ಇಷ್ಟ. ನಾನು ಹೇಳಲಿಲ್ಲ ಅಲ್ಲ, ಇದು ಕೃಷ್ಣನ್ ತೇರು. ರಾತ್ರಿ 1 ಗಂಟೆ ಆಗಿದೆ, ತುಂಬ ಚಳಿ ಇದೆ. ಇಷ್ಟೊತ್ತಲ್ಲೂ ಆ ಮಕ್ಳದ ಸಂಭ್ರಮ ನೋಡಿ. ಪ್ರತಿಯೊಬ್ಬರು ಮನೆ ಮುಂದೆನೂ ನಿಲ್ಲಿಸಿ ದೇವರಿಗೆ ಹಣ್ಕಾಯಿ ಮಾಡಿ ಮಂಗಳಾರತಿ ಮಾಡಿ ಕೊಡ್ತಾರೆ. ದೇವಸ್ಥಾನದಿಂದ
ದೇವಸ್ಥಾನದಿಂದ ಹೊರಟು ದೇವಸ್ಥಾನಕ್ಕೆ ವಾಪಸ್ ಬಂತು ನಮ್ಮ ತೇರು. ಹೀಗೆ ತೇರಿಗೊಂದು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದೊಳಗೆ ಹೋಗೋಣ. ಇದೇ ನಮ್ಮ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ. ರಥದಿಂದ ದೇವಸ್ಥಾನಕ್ಕೆ ವಾಪಸ್ ಕರ್ಕೊಬರ್ತಾ ಇದ್ದಾರೆ ದೇವ್ರನ್ನ. ಇಲ್ಲಿ ದೇವಸ್ಥಾನದಲ್ಲಿ ಒಂದು 3 ಪ್ರದಕ್ಷಿಣೆ ಬರ್ಸಿ ಆಮೇಲೆ ಇಡೋದು. ಹೀಗೆ ಭಜನೆ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ದೇವ್ರ ಸುತ್ತ ಪ್ರದಕ್ಷಿಣೆ ಬರ್ತಾರೆ. ಆಗುಂಬೆಯಿಂದ ಎಷ್ಟೇ ದೂರ ಹೋಗಿ ಸೆಟ್ಲಾಗಿರಲಿ ಜಾತ್ರೆ ದಿನ ಮಿಸ್ ಇಲ್ಲದೆ ಬಂದು ಅವ್ರ ಸೇವೆ ಸಲ್ಲಿಸಿ ಹೋಗ್ತಾರೆ. ಜಾತ್ರೆ ಅಂತಿದ್ದೀನಿ ಆದರೆ ಇಷ್ಟೇ ಜನ ಇದ್ದಾರೆ ಅಂತ ಅನ್ಕೋತಿದ್ದೀರಾ? ಇಲ್ಲ ಇಲ್ಲ, ಜಾತ್ರೆ ನಾಳೆ ಇರೋದು. ಇವಾಗ ತುಂಬ ಲೇಟಾಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ ಅಷ್ಟೆ. ನಾಳೆ ನೋಡಿ ಉಸಿರಾಡೋಕ್ಕೂ ಜಾಗ ಇಲ್ದಿರೋಷ್ಟು ತುಂಬಿಕೊಂಡಿರ್ತಾರೆ ಜನ. ಅದಕ್ಕೆ ಇವತ್ತೇ ಎಲ್ಲದನ್ನು ತೃಪ್ತಿಯಾಗಿ ನೋಡಿ ಪೂರೈಸೋದು. ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ಎಷ್ಟು ಪಿಚ್ ಡಾರ್ಕ್ ಇದೆ ನೋಡಿ ಆಚೆ ಕಡೆ. ರಾತ್ರಿ 2:15. ಅಲ್ಲಿ ನೋಡಿ ರೈಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಅದು ದೊಡ್ಡದು, ಅದು ದೊಡ್ಡ ತೇರು. ನಾಳೆ ಎಳೆಯೋದು. ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣದು ಕಾಣ್ತಾ ಇಲ್ಲ, ಅದೇ ನಮ್ಮ ಪುಟ್ಟ ತೇರು. ಇವಾಗ ಎಳೆದು ಮುಗಿಸಿರೋದು. ಎಲ್ಲರಿಗೂ ಆ ಗೋಪಾಲಕೃಷ್ಣ ಸ್ವಾಮಿ ಒಳ್ಳೇದು ಮಾಡಲಿ. ಹೇಗನ್ನಿಸ್ತು ನಮ್ಮೂರು? ನಿಮ್ಮೂರಲ್ಲಿ ಹಬ್ಬದ ಟೈಮಲ್ಲಿ ಏನೇನು ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಯಲ್ ಜಾತ್ರೆ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.